ಮುಗಿತು ಸಂಪುಟ ಸರ್ಕಸ್. ಎಲ್ಲರ ಚಿತ್ತ ಹೈಕಮಾಂಡ್ ನತ್ತ. ಈಗ ಸೋಮವಾರದವರೆಗೂ ನೂತನ ಸಚಿವರ ಪ್ರಮಾಣ ವಚನ ಡೌಟ್. ಇನ್ನು ಇಬ್ಬರು ಮೂವರ ಹೆಸರು ಫೈನಲ್ ಬಗ್ಗೆ ಗೊಂದಲ ಉಂಟಾಗಿದೆ. ಹಾಗಾಗಿ ಹೈಕಮಾಂಡ್ ನತ್ತ ಚಿತ್ತ. ಈಗ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೆ, ಹೈಕಮಾಂಡ್ ಪಟ್ಟಿಯಲ್ಲಿ ಯಾರು ಇರ್ತಾರೆ, ಹೈಕಮಾಂಡ್ನ ನಿಲುವೇನು, ಹೈಕಮಾಂಡ್ ಪಟ್ಟಿಯ ಮೂಲಕ ಸಂದೇಶ ಕೊಡೋದಾದ್ರೂ ಏನು? ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರಿಂದ ಮತ್ತೊಮ್ಮೆ ಸಭೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಪ್ರತ್ಯೇಕವಾಗಿ ಸಭೆಯನ್ನ ಮಾಡ್ತಾರೆ. ಇನ್ನೆರಡು ದಿನದಲ್ಲಿ ಪಟ್ಟಿಯನ್ನ ಅಂತಿಮಗೊಳಿಸಿ ರವಾನೆ ಮಾಡ್ತಾರೆ ವರಿಷ್ಠರು. ಭಾನುವಾರ ರಾತ್ರಿಯೊಳಗೆ ಪಟ್ಟಿ ಅಂತಿಮಗೊಳಿಸ್ತಾರೆ ಹೈಕಮಾಂಡ್. ಸೋಮವಾರ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ಸಾಧ್ಯತೆ ಇದೆ. ಒಂದು ಕಡೆ ಈಗಾಗಲೇ ಕೂಡ ಹೇಳಿದಾಗೆ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರನ್ನ ವಾಪಸ್ ರಾಜ್ಯಕ್ಕೆ ಕಳುಹಿಸಿದ್ದಾರೆ. ಕೊನೆಯದಾಗಿ ನಾವೇ ಚರ್ಚೆಯನ್ನ ಮಾಡಿ ಪಟ್ಟಿಯನ್ನು ನಿಮಗೆ ರವಾನೆ ಮಾಡ್ತೀವಿ ಅಂತ ಹೇಳಿ. ಹಾಗೇನಾದರೂ ಆದರೆ ಇನ್ನೆರಡು ದಿನದಲ್ಲಿ ಫೈನಲ್ ಆಗಿದ್ದೇ ಆದಲ್ಲಿ ಭಾನುವಾರ ರಾತ್ರಿ ಒಳಗಡೆ ಪಟ್ಟಿ ರಾಜ್ಯದ ನಾಯಕರ ಕೈ ತಲುಪುತ್ತೆ. ಅದಾದ ನಂತರ ಪದಗ್ರಹಣ ಕಾರ್ಯಕ್ರಮ ಕೂಡ ಆಗುತ್ತೆ. ಇಲ್ಲಿ ಲೆಕ್ಕಾಚಾರ ಏನಪ್ಪಾ ಅಂತ ಅಂದರೆ ಹೈಕಮಾಂಡ್ ನಾಯಕರು ಸತತ 4 ದಿನಗಳಿಂದ ಚರ್ಚೆಯನ್ನು ಮಾಡಿದ್ರು ಕೂಡ ಏನೋ ಶಾಸಕ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಫಿಕ್ಸ್. ಜಮೀರ್ ಪರ ಕೊನೆಗೂ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡಿದ್ದಾರೆ. ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ ಅವರಿಂದ ವರಿಷ್ಠರ ಮನವೊಲಿಕೆ ಆಗಿದೆ. ಶರತ್ ಬಚ್ಚೇಗೌಡ, ಬಾಲಕೃಷ್ಣ ಪರ ಡಿಕೆ ಶಿವಕುಮಾರ್ ಬ್ಯಾಟಿಂಗ್ ಮಾಡಿದ್ದಾರೆ. ಆದರೆ ಶರತ್, ಬಾಲಕೃಷ್ಣ ಇಬ್ಬರ ಹೆಸರು ಕೂಡ ಅಂತಿಮಗೊಳಿಸದೆ ಪೆಂಡಿಂಗ್ ಅನ್ನಿಟ್ಟಿದ್ದಾರೆ. ಚೆಲುವರಾಯಸ್ವಾಮಿಗೆ ಕೊನೆ ಕ್ಷಣದಲ್ಲಿ ಜಾಕ್ ಪಾಟ್ ಹೊಡೆಯುವ ಸಾಧ್ಯತೆ. ಬೆಳಗಾವಿಯ ಸವದಿ ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್ಣ ಅವರ ಹೆಸರು ಕೂಡ ಪೆಂಡಿಂಗ್ ಇದೆ. ಭವಿಷ್ಯದ ನಾಯಕತ್ವ ದೃಷ್ಟಿಯಿಂದ ಅಳೆದು ತೂಗ್ತಿದ್ದಾರೆ ಹೈಕಮಾಂಡ್. ಈ ಎಲ್ಲ ಲೆಕ್ಕಾಚಾರದೊಳಗೂ ಕೂಡ ಗೊಂದಲ ಉಂಟಾಗಿ ಹೈಕಮಾಂಡ್ ನಾಯಕರೇ ಪಟ್ಟಿಯನ್ನು ನಾವೇ ಕೂಡ ಫೈನಲ್ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಆ ಪಟ್ಟಿಯಂತೆ ಭಾನುವಾರ ಸಂಜೆ ನಾಯಕರ ಕೈ ಸೇರುತ್ತೆ. ಇಲ್ಲಿ ಸಿದ್ದರಾಮಯ್ಯನವರ ಬಣದವರು, ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಅವರವರ ಬಣದವರಿಗೆ ಸಚಿವ ಸ್ಥಾನವನ್ನು ಕೊಡಿಸುವಂಥ ಲೆಕ್ಕಾಚಾರದಲ್ಲಿ ಭಾರಿ ಪೈಪೋಟಿಯನ್ನು ನಡೆಸಿದ್ದಾರೆ. ಆದರೆ ಗೊಂದಲ ಮಾತ್ರ ಇನ್ನೂ ಮುಗಿದಿಲ್ಲ, ಒಮ್ಮತ ಮೂಡಿಲ್ಲ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೇ ಚರ್ಚೆ ಮಾಡಿ ಸಭೆ ಮಾಡಿ ನಾವೇ ತೀರ್ಮಾನ ತೆಗೆದುಕೊಳ್ತೀವಿ ಎನ್ನುವಂತಹ ಸಂದೇಶ ಈಗ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಈಗ ಇಷ್ಟು ದಿನಗಳ ಕಾಲ ಹಲವು ಬಾರಿ ಇದೇ ರೀತಿಯಾಗಿ ಚರ್ಚೆ ಮಾಡಿ ಚರ್ಚೆ ಮುಂದಕ್ಕೆ ಹೋಗಿ ಸಂಪುಟ ವಿಸ್ತರಣೆ ಅವಕಾಶವನ್ನು ಹಲವು ಬಾರಿ ಕಳ್ಕೊಂಡಿದ್ರು ಕೈ ನಾಯಕರು. ಈಗ ಕೊನೆಯದಾಗಿ ಆಗಲೇಬೇಕು, ಸಮಯಾವಕಾಶ ಇಲ್ಲ ಅನ್ನುವಂಥ ಅಪ್ಡೇಟ್ ಇದ್ದರೂ ಕೂಡ ಈಗ ಕೊನೆ ಹಂತವನ್ನು ತಲುಪಿದ್ದು. ಅಲ್ಲೂ ಕೂಡ ಗೊಂದಲ ಉಂಟಾಗಿದೆ. ಜಮೀರ್ ಅವರನ್ನ ಇದ್ದಕ್ಕಿದ್ದಂತೆ ಕರೆಸ್ಕೊಂಡಿದ್ರು ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ದೀವಿ. ಹೈಕಮಾಂಡ್ ನಾಯಕರು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಪಟ್ಟಿಯ ಮೂಲಕ ಏನು ಸಂದೇಶ ಕೊಡ್ತಾರೆ ಹಾಗಾದರೆ ರಾಜ್ಯಕ್ಕೆ ಅನ್ನುವಂಥ ಪ್ರಶ್ನೆ. ಇದರ ಜೊತೆಗೆ ಬಣದ ಬಡಿದಾಟ ಕೂಡ ಇನ್ನೂ ಮುಂದುವರಿತಾ ಇದೆ. ಜಮೀರ್ಗೆ ಅವಕಾಶ ಸಿಕ್ಕಂತೆ ಕಾಣಿಸ್ತಾ ಇದೆ. ಈ ವಿಚಾರಕ್ಕೆ ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತವಾಗ್ಲೂ ಶಿವಕುಮಾರ್, ಇಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ 2 ತಿಂಗಳ ಬಳಿಕ ಈಗ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಿ ಬಂದಿರತಕ್ಕಂಥದ್ದು. 4 ದಿನಗಳ ಕಾಲ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಹಾಗೆ ಬಿ ಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ ಅಂಗಳದಲ್ಲೇ ಇದ್ದು ಎಲ್ಲವನ್ನು ಕೂಡ ಫೈನಲ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇನ್ನೂ ಕೂಡ 2-3 ಹೆಸರು ಫೈನಲ್ ಆಗಿಲ್ಲ. ಆ ಒಂದು ವಿಚಾರದಲ್ಲಿ ಗೊಂದಲ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ 12 ದಿನಗಳಲ್ಲಿ ಪಟ್ಟಿಯನ್ನು ಅಂತಿಮಗೊಳಿಸಿ ಕಳಿಸ್ತೀವಿ ಅನ್ನೋ ಒಂದು ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಕೊಟ್ಟು ಕಳಿಸಿರ್ತಕ್ಕಂಥದ್ದು. ಬಹುತೇಕವಾಗಿ ಭಾನುವಾರ ಸಂಜೆ ಕೆಸಿ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಂತಿಮವಾದಂಥ ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಬಂದು ಯಾರ್ಯಾರು ಸಂಭವ್ಯ ಒಂದು ಸಚಿವರು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಕರೆ ಮಾಡಿ ಸೋಮವಾರವೇ ಒಂದು ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸದ್ಯ ಈಗ ಇಲ್ಲಿ ಪ್ರಮುಖವಾಗಿ ಜಮೀರ್ ಅಹಮದ್ ಪರವಾಗಿ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ದಾವಣಗೆರೆಯಲ್ಲಿ ತಾವು ಸಿಎಂ ಆದಂಥ ಸಂದರ್ಭದಲ್ಲೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿ ತಮಗೆ ಮುಜುಗರ ಉಂಟು ಮಾಡತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಗರಂ ಆಗಿದ್ರು. ಜಮೀರ್ ಅವರನ್ನು ಕೂಡ ಅಂತರವನ್ನ ಕಾಯ್ದುಕೊಂಡಿದ್ರು. ಈಗ ಪ್ರಮುಖವಾಗಿ ಕೆಸಿ ವೇಣುಗೋಪಾಲ್ ಅವರು ಅಖಾಡಕ್ಕೆ ಹಿಡಿದ ಮೇಲೆ ಸಿದ್ದರಾಮಯ್ಯ ಮತ್ತೆ ಕೆಸಿ ವೇಣುಗೋಪಾಲ್ ಇಬ್ಬರು ಕೂಡ ರಾಹುಲ್ ಗಾಂಧಿ ಅವರ ಮನವೊಲಿಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೊಂದು ವಿಚಾರಗಳು ಕೇಳ್ಪಡ್ತಾ ಇದೆ. ಹೀಗಾಗಿ ಜಮೀರ್ ಅಹಮದ್ ಅವರಿಗೆ ಬಹುತೇಕವಾಗಿ ಸಚಿವ ಸ್ಥಾನ ಸಿಗ್ತಕ್ಕಂಥ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಒಕ್ಕಲಿಗ ನಾಯಕರಲ್ಲಿ ಭವಿಷ್ಯದ ದೃಷ್ಟಿಯಿಂದ ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಲ್ಲಿ ಕೊಂಚ ಗೊಂದಲ ಇದೆ. ಈ ಕಡೆ ಶರತ್ ಬಚ್ಚೇಗೌಡ ಮತ್ತೆ ಬಾಲಕೃಷ್ಣ ಇವರಿಬ್ಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಬಹಳಷ್ಟು ಒಂದು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಚೆಲುವರಾಯಸ್ವಾಮಿ ಪರವಾಗಿ ನಿಂತಿರ್ತಕ್ಕಂಥ ಒಂದು ಕಾರಣ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಗೊಂದಲದಲ್ಲಿ
ದಿನದಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನೆರಡು ದಿನದಲ್ಲಿ ರಾಹುಲ್ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಕೂತು ಚರ್ಚೆ ಮಾಡಿ ಅಂತಿಮಗೊಳಿಸ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಸದ್ಯ ಪ್ರತಿಯೊಬ್ಬರು ಒಂದು ಯಾರು ಆಕಾಂಕ್ಷಿಗಳಿದ್ರೆ ಅವರೆಲ್ಲರ ಒಂದು ಮಾಹಿತಿಯನ್ನು ಕೂಡ ರಾಹುಲ್ ಗಾಂಧಿ ಅವರು ಪಡೆದುಕೊಂಡಿರ್ತಕ್ಕಂಥದ್ದು. ಇದೇ ಅಲ್ಲದೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತೆ ಬಿ ಕೆ ಹರಿಪ್ರಸಾದ್ ಏನು ಸಲಿಕೆ ಮಾಡಿದ್ರು ಪ್ರತ್ಯೇಕವಾದಂಥ ಪಟ್ಟಿ, ಆ ಲಿಸ್ಟ್ನಲ್ಲಿ ಇರ್ತಕ್ಕಂಥವರ ಹಿನ್ನೆಲೆ ಏನು ಮತ್ತೆ ಅವರಿಂದ ಪಕ್ಷಕ್ಕೆ ಏನು ಕೊಡುಗೆ ಅನ್ನೋ ಒಂದು ಎಲ್ಲ ಮಾಹಿತಿಗಳನ್ನು ಕೂಡ ವಿವರಣೆಯನ್ನ ರಾಹುಲ್ ಗಾಂಧಿ ಅವರು ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಮುಂಬರ್ತಕ್ಕಂಥ ಒಂದು ಚುನಾವಣೆಗಳ ದೃಷ್ಟಿಯಿಂದ ಜೊತೆಗೆ ಭವಿಷ್ಯದಲ್ಲಿ ನಾಯಕತ್ವವನ್ನ ಹುಟ್ಟುಹಾಕ್ತಕ್ಕಂಥ ಒಂದು ಲೆಕ್ಕಾಚಾರ ಇಟ್ಕೊಂಡು ಎಲ್ಲ ಒಂದು ವಿವರಣೆಯನ್ನ ರಾಹುಲ್ ಗಾಂಧಿ ಅವರು ಪಡೆದುಕೊಂಡಿದ್ದಾರೆ. ಅಂತಿಮವಾಗಿ 2 ದಿನದಲ್ಲೇ ಪಟ್ಟಿಯನ್ನ ಫೈನಲ್ ಮಾಡಿ ಕಳಿಸ್ತಾರೆ. ಆಗ ಪ್ರಮಾಣ ವಚನಕ್ಕೆ ಕಾರ್ಯಕ್ರಮ ಮತ್ತೆ ವೇದಿಕೆಯನ್ನು ಕೂಡ ಈಗಾಗಲೇ ಸಿದ್ಧವಾಗಿರ್ತಕ್ಕಂಥದ್ದು. ಸದ್ಯ ಇನ್ನೂ ಕೂಡ ಕೆಲವು ಆಕಾಂಕ್ಷಿಗಳು ದೆಹಲಿಯಲ್ಲೇ ಬೀಡುಬಿಟ್ಟಿರ್ತಕ್ಕಂಥದ್ದು. ಅಂತಿಮ ಕ್ಷಣದಲ್ಲಿ ತಮ್ಮ ಹೆಸರನ್ನ ಪರಿಗಣಿಸಬೇಕು ಅನ್ನೋದು ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೂ ಕೂಡ ಕೆಲ ಶಾಸಕರು ಮುಂದಾಗಿರ್ತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಸದ್ಯ ಈಗ ಪ್ರಮುಖವಾಗಿ ಎಲ್ಲ ಒಂದು ಗೊಂದಲ ಬಗೆಹರಿದ ಮಟ್ಟಿಗೆ ಕಾಣ್ತಾ ಇದೆ. ಹಾಗಾಗಿ ಸೋಮವಾರವೇ ಸಂಪುಟ ವಿಸ್ತರಣೆ ಆಗಿ ಎಲ್ಲ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶಿವಕುಮಾರ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.